ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ ಈಗಾಗಲೇ ನಡೀತಾ ಇದೆ. ಈ ಒಂದು 10ನೇ ಆವೃತ್ತಿಯಲ್ಲಿ ಸದ್ಯ ಯಾವ ತಂಡಗಳು ಪಾಯಿಂಟ್ ಟೇಬಲಲ್ಲಿ ಯಾವ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ಯಾವ 4 ತಂಡಗಳು ಒಂದು ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನ ಇದುವರೆಗೂ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಪಾಯಿಂಟ್ ಟೇಬಲ್ ಪಟ್ಟಿಯನ್ನು ನೋಡೋದ್ರೆ ಮೊದಲು ನಾನು 4ನೇ ಸ್ಥಾನಕ್ಕೆ ಬರ್ತೀನಿ. 4ನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇರುವಂಥದ್ದು. ಈ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆಡಿರುವಂಥ ನೀವು ನೋಡ್ಬೋದು 11 ಪಂದ್ಯಗಳಲ್ಲಿ 6 ಗೆದ್ದು 4 ಸೋತು 13 ಪಾಯಿಂಟ್. ಒಂದು ಪಂದ್ಯ ಡ್ರಾ ಆಗಿತ್ತು ಬೆಂಗಳೂರು ಮಧ್ಯೆ, ಅದು ಮಳೆಯಿಂದಾಗಿ ನಿಂತುಬಿಟ್ಟು ಒಂದು ಪಾಯಿಂಟ್ ಅವರಿಗೆ ಸಿಕ್ಕಿರುವಂಥದ್ದು. ಈ ಮೂಲಕ ಅವರಿಗೆ 13 ಪಾಯಿಂಟ್ಗಳೊಂದಿಗೆ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇವರು ಇನ್ನು ಕೇವಲ ಒಂದು ಮ್ಯಾಚನ್ನು ಗೆದ್ದರೂ ಕೂಡ ಸೆಮಿಫೈನಲ್ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೀವು ನೋಡ್ಬೋದು ಇದರ ನಂತರ ಇರುವಂಥ ಪಂಜಾಬ್ ತಂಡ 10 ಪಾಯಿಂಟ್, ಅಂದರೆ 3 ಅಂಕಗಳ ಒಂದು ಡಿಫ್ರೆನ್ಸ್ ಆಗುತ್ತೆ. ಇದರಿಂದ ಈ ಒಂದು ಮ್ಯಾಚನ್ನು ಅವರು ಜಯವನ್ನು ಗಳಿಸಿದ್ರೆ 15 ಪಾಯಿಂಟ್ ಆಗುತ್ತೆ. ಆ ಮೂಲಕ ಅವರು ಎರಡು ಮ್ಯಾಚ್ಗಳ ಪಂಜಾಬ್ 2 ಮ್ಯಾಚ್ಗಳನ್ನು ಜಯಗಳಿಸಿದ್ರೆ ಮಾತ್ರ ಈ ಒಂದು ಹೈದರಾಬಾದ್ ತಂಡವನ್ನು ಹಿಂದಿಕ್ಕಲು ಸಾಧ್ಯ ಆಗುತ್ತೆ. ಅದರಿಂದ ಹೈದರಾಬಾದ್ ತಂಡಕ್ಕೆ ಒಂದು ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ತುಂಬ ಇದೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನವನ್ನು ನೋಡಿದ್ರೆ ಪುಣೆ ತಂಡ ಆಡಿರುವಂಥ 11 ಪಂದ್ಯಗಳಲ್ಲಿ 7 ಗೆದ್ದು 4 ಸೋತು 14 ಪಾಯಿಂಟ್ಗಳೊಂದಿಗೆ ಈ ಒಂದು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಬಹುತೇಕ ಈ ಪಂದ್ಯ ಅಂದರೆ ಈ ಮ್ಯಾಚ್ ಈ ತಂಡ 30 ಈ ಒಂದು ಸೆಮಿಫೈನಲ್ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ರನ್ ರೇಟ್ ಕೂಡ ಮೈನಸಲ್ಲಿದೆ, ಪರವಾಗಿಲ್ಲ. ಆದರೆ ಕೇವಲ ಇನ್ನೊಂದು ಮ್ಯಾಚನ್ನು ಏನಾದರೂ ಜಯವನ್ನು ಗಳಿಸಿದರೆ ಈ ಒಂದು ಪುಣೆ ತಂಡ ಸೆಮಿಫೈನಲನ್ನು ತಲುಪುದಂಗೆ. ಇನ್ನು 2ನೇ ಸ್ಥಾನದಲ್ಲಿರುವಂಥ ಕಲ್ಕತ್ತಾ ತಂಡ, ಇವರು ಆಡಿರುವಂಥ 11 ಪಂದ್ಯಗಳಲ್ಲಿ 7 ಗೆದ್ದು 4 ಸೋತು 14 ಪಾಯಿಂಟ್ಗಳೊಂದಿಗೆ ಇವರು ಕೂಡ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪುಣೆ ಮತ್ತು ಕಲ್ಕತ್ತಾ 2 ತಂಡಗಳು ಸಮಬಲವನ್ನು, ಅಂದರೆ ಪಾಯಿಂಟಲ್ಲಿ ಸಮವಾಗಿ ಪಾಯಿಂಟನ್ನು ಪಡ್ಕೊಂಡ್ರು ರನ್ ರೇಟಲ್ಲಿ ಕಲ್ಕತ್ತಾ ತಂಡ ತುಂಬ ಒಳ್ಳೆಯ ರನ್ ರೇಟನ್ನು ಹೊಂದಿರೋದ್ರಿಂದ 0.725 ಪಾಯಿಂಟನ್ನು ರನ್ ರೇಟನ್ನು ಪಡ್ಕೊಂಡಿರೋದ್ರಿಂದ ಇವರಿಗೆ 2ನೇ ಸ್ಥಾನವನ್ನು ಪಾಯಿಂಟ್ ಟೇಬಲಲ್ಲಿ ಕೊಡಲಾಗಿದೆ. ಇನ್ನು ಮೊದಲ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್, ಅವ್ರು ಆಡಿರುವಂಥ ಕೇವಲ 10 ಪಂದ್ಯ, ಇನ್ನೂ ಅವರು 4 ಪಂದ್ಯಗಳಿದೆ. ಆಡಿರುವಂಥ 10 ಪಂದ್ಯಗಳಲ್ಲಿ 8 ಗೆದ್ದು ಕೇವಲ 2 ಸೋತು ಇವರು ಬಹುತೇಕ ಆಲ್ರೆಡಿ ಸೆಮಿಫೈನಲ್ಗೆ ಹೋಗ್ಬಿಟ್ಟಿದ್ದಾರೆ ಇವರು. ಇನ್ನು ಕಲ್ಕತ್ತಾ ಬಹುತೇಕ ಹೋದಂಗೆ, ಪುಣೆನೂ ಆಲ್ಮೋಸ್ಟ್ ಹೋದಂಗೆ ಇನ್ನೊಂದೊಂದು ಪಂದ್ಯವನ್ನು ಜಯಗಳಿಸಿದರೆ, ಹೈದರಾಬಾದ್ ತಂಡ ಇನ್ನು 2 ಪಂದ್ಯವನ್ನು ಗೆದ್ದರೆ ಬಹುತೇಕ ಹೋಗುತ್ತೆ. 1 ಪಂದ್ಯವನ್ನು ಗೆದ್ದರೂ ಕೂಡ ರನ್ ರೇಟ್ ತುಂಬ ಚೆನ್ನಾಗಿರೋದ್ರಿಂದ ಅವರು ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಪುಣೆ ಒಂದು ರೀತಿ ನೆಕ್ಸ್ಟ್ ಮ್ಯಾಚನ್ನು ಜಯಗಳಿಸುತ್ತಾ ಕಾದುಕೊಳ್ಬೇಕು. ಏನಕ್ಕೆ ಅಂದರೆ 5 ಮ್ಯಾಚನ್ನು ಜಯಗಳಿಸಿದೆ. ಹೈದರಾಬಾದ್ ಈ ನೆಕ್ಸ್ಟ್ ಪಂದ್ಯ ಏನಾದರೂ ಪಂಜಾಬ್ ಜಯವನ್ನು ಗಳಿಸಿದ್ರೆ ಹೈದರಾಬಾದ್ ಮತ್ತು ಪಂಜಾಬ್ ನಡುವೆ 2 ಈಕ್ವಲ್ ಆಗುತ್ತೆ 1 ಪಾಯಿಂಟ್ಗಳಲ್ಲಿ. ಮತ್ತು ಹೈದರಾಬಾದ್ ರನ್ ರೇಟ್ ಆಗಿ ಹೆಚ್ಚಾಗಿರೋದ್ರಿಂದ ಹೈದರಾಬಾದ್ಗೆ ಸೆಮಿಫೈನಲ್ ಹಂತಕ್ಕೆ ಹೋಗುವಂಥ ಚಾನ್ಸ್ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಬೆಂಗಳೂರು ತಂಡ, ನಮ್ಮ ಬೆಂಗಳೂರಿಗೆ ಬರೋಣ. ಡೆಲ್ಲಿ ಮತ್ತು ಗುಜರಾತ್ ತಂಡ ಬಹುತೇಕ ಈ ಒಂದು ಸರಣಿಯಿಂದ ಹೊರಗೆ ನಡೆದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಡೆಲ್ಲಿ ತಂಡ ಉಳಿದ 4 ಪಂದ್ಯವನ್ನು ಜಯವನ್ನು ಗಳಿಸಿದರೆ ಈ ಒಂದು ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಇರುತ್ತೆ. ಮತ್ತು ಗುಜರಾತ್ ತಂಡನೂ ಅಷ್ಟೇ ಬಹುತೇಕ ಕೇವಲ 3 ಪಂದ್ಯಗಳನ್ನು ಜಯಗಳಿಸಿರೋದ್ರಿಂದ ಅವ್ರದ್ದು ಇನ್ನೂ ಕೇವಲ 3 ಪಂದ್ಯ ಇದೆ. ಅದರಿಂದ 6 ಪಂದ್ಯ ಜಯಗಳಿಸಿದ್ರೆ ಗುಜರಾತ್ ತಂಡ ಈ ಸೆಮಿಫೈನಲ್ನ ಒಂದು ಕನಸನ್ನು ಹೋಗ್ಬಿಟ್ಟಿದೆ. ಇನ್ನು ಬೆಂಗಳೂರು ತಂಡ ನಿಮಗೆ ಗೊತ್ತೇ ಇದೆ, ಬೆಂಗಳೂರು ಸೆಮಿಫೈನಲಿಂದ ಹೊರಗಡೆ ಹೋಗ್ಬಿಟ್ಟಿದೆ. ನೀವು ಈ ನೆನೆಸ್ಕೊಂಡ್ರೆ ನೀವು IPL ಮೊದಲ ಆವೃತ್ತಿಯಲ್ಲೂ ಕೂಡ ಬೆಂಗಳೂರು ತಂಡ ಈ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿದ್ದು. ಆ ಟೈಮಲ್ಲಿ ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ಸಿಯನ್ನು ಮಾಡ್ತಾಯಿದ್ರು. ಅದಾದ ನೆಕ್ಸ್ಟ್ ಇಯರ್ ಅಂದರೆ IPL 2ನೇ ಸೀಸನ್ನಲ್ಲಿ ಬೆಂಗಳೂರು ತಂಡ ಫೈನಲ್ಗೆ ಹೋಗ್ಬಿಟ್ಟಿತ್ತು. ಆದರೆ ಸೋತಿತ್ತು, ಜಯವಂತೂ ಗಳಿಸೋಕ್ಕಾಗಲಿ, ಆದರೆ ಫೈನಲ್ಗೆ ಹೋಗಿತ್ತು. ಇನ್ನೇನು ಈ ಸೀಸನ್ನಲ್ಲಿ ಇನ್ನು 2 ಪಂದ್ಯಗಳು ಮಾತ್ರ ಉಳ್ಕೊಂಡಿದೆ ಬೆಂಗಳೂರು ತಂಡಕ್ಕೆ. ಕಾದು ನೋಡಬೇಕಾಗಿದೆ 2 ಪಂದ್ಯಗಳಲ್ಲಾದರೂ ಬೆಂಗಳೂರು ತಂಡ ಜಯವನ್ನು ಸಾಧಿಸುತ್ತೆ ಅಂತ. ನನ್ನ ಪ್ರಕಾರ ಈಗ ಈ IPL 2017ರಲ್ಲಿ ಪಾಯಿಂಟ್ ಅಂದರೆ ಈ ಸೆಮಿಫೈನಲ್ಗೆ ಹೋಗುವಂಥ 4 ಟೀಮ್ಗಳಾದವು ಅಂದರೆ ಈಗ ಸದ್ಯ ಟಾಪ್ 4 ಆ ಟೀಮ್ಗಳೇ ಸೆಮಿಫೈನಲ್ಗೆ ಹೋಗುವಂಥ ಚಾನ್ಸ್ ಇರುತ್ತೆ. ಯಾಕೆಂದರೆ ಮುಂಬೈ ಇಂಡಿಯನ್ಸ್, ಆಮೇಲೆ ಕಲ್ಕತ್ತಾ, ಪುಣೆ ಮತ್ತು ಹೈದರಾಬಾದ್ ಈ 4 ತಂಡಗಳು ನನ್ನ ಪ್ರಕಾರ ಸೆಮಿಫೈನಲ್ಗೆ ಹೋಗ್ಬೋದು ಅಂತ ಅನಿಸುತ್ತೆ. ನಿಮ್ಗೆ ಯಾವ ತಂಡಗಳು ಸೆಮಿಫೈನಲ್ಗೆ ಹೋಗ್ಬೋದು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್, ಲೈಕ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.